ಸೊ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಂಗೆ ಗುಡ್ ಮಾರ್ನಿಂಗು, ವೀಡಿಯೋ ಬರ್ಬೇಕಾದ್ರೆ ಗುಡ್ ನೈಟು ಗುಡ್ ಈವ್ನಿಂಗು ಆಗಿರಬಹುದು. ಸೊ ಎಲ್ರಿಗೂ ಶುಭ ಮುಂಜಾನೆ ಜೈಸಲ್ಮೇರಿಂದ. ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಓಕೆ, ನಾನು ಯಾಕೆ ಸುತ್ತುತ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಡೆಸರ್ಟ್ ಸಫಾರಿಗೆ ಹೋಗಿದ್ದೆ. ನೈಟು ಡೆಸರ್ಟಲ್ಲಿ ಸ್ಟೇ ಮಾಡಿದೆ. ರಾತ್ರಿ ಓಪನ್ ಡೆಸರ್ಟಲ್ಲಿ ನಕ್ಷತ್ರ ನೋಡ್ಕೊಂಡು ಮಲಗೋ ಒಂದು ಕಿಕ್ಕೇ ಬೇರೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅನುಭವಿಸೋಕ್ಕೆ ಸಾಧ್ಯ. ಅಂದರೆ ಅಲ್ಲಿ ಡ್ಯಾನ್ಸ್ ಇರುತ್ತೆ, ಫೈರ್ ಕ್ಯಾಂಪ್ ಇರುತ್ತೆ, ಆಮೇಲೆ ಹೊಸ ಜನ ಸಿಗ್ತಾರೆ. ನನಗೆ ನಿನ್ನೆ ಇಬ್ಬರು ಫಾರಿನರ್ಸು, ಇಬ್ಬರು ಹಿಂದಿಯವರು, ಒಬ್ಬರು ರಾಜಸ್ಥಾನಿ, ಒಬ್ಬರು ಮುಂಬೈಯವರು, ಇಷ್ಟು ಜನ ಫ್ರೆಂಡ್ಸ್ ಆದರು. ಸೊ ನನಗೆ ಅನಿಸ್ತಿರೋದು ಏನಂದರೆ, ಬೀಯಿಂಗ್ ಸೋಲೋ ಈಸ್ ಬಿಕಮಿಂಗ್ ಯೂನಿವರ್ಸಲ್ ಅಂತ ಅನ್ನಿಸ್ತಿದೆ ನನಗೆ. ಯಾಕೋ ನಾವು ಒಬ್ಬರೇ ಇದ್ದಷ್ಟು ನಾವು ಜಾಸ್ತಿ ಜನರ ಜೊತೆ ಪಳಗ್ತೀವಿ ಅನಿಸುತ್ತೆ. ನಾವು ಯಾವುದೋ ನಮ್ಮ ಕಂಫರ್ಟ್ ಝೋನ್ ಒಳಗೆ ಇದ್ದ ತಕ್ಷಣ ಸರಿ ವಿ ಆರ್ ಕಂಫರ್ಟಬಲ್ ಅನ್ನೋ ಥರ ಸೆಟ್ಲ್ ಆಗಿಬಿಡ್ತೀವಿ. ಐ ಥಿಂಕ್ ಟ್ರೈ ಮಾಡಿ ಎಲ್ಲರೂ ಒಂದು ಸಲ ಸೋಲೋ ಟ್ರಿಪ್ನ, ತುಂಬ ಕಲಿತೀರಾ. ಆ್ಯಂಡ್ ಇವತ್ತು ನಾನು ಜೈಸಲ್ಮೇರ್ ಫೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಹೋಗಬೇಕಿತ್ತು. ಬಟ್ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಆ್ಯಂಡ್ ಲೈಫ್ ಈಸ್ ಫುಲ್ ಆಫ್ ಮಿರಾಕಲ್ಸ್ ಆ್ಯಂಡ್ ಸರ್ಪ್ರೈಸಸ್ ಅಂತ ಹೇಳ್ತಾರಲ್ಲ, ನನ್ನ ಲೈಫಲ್ಲೂ ಆ ಥರ ಒಂದು ಸರ್ಪ್ರೈಸ್ ಅನ್ನೋ ಥರ ಮೂಮೆಂಟ್ ಆಗಿದೆ ಇದು. ಯಾಕಂದರೆ ನಾನು ಹೇಳಿದ್ನಲ್ಲ, ನಿನ್ನೆ ಪರಿಚಯ ಆಗಿರೋರು ಒಬ್ಬರಲ್ಲಿ ಅವ್ರು ನನಗೊಂದು ಆಫರ್ ಮಾಡಿದ್ರು ಎಲ್ಲೋ ಒಂದು ಕಡೆ ಹೋಗೋಣ ಅಂತ. ಆ್ಯಂಡ್ ನಾನು ಓಕೆ ಅಂತ ಹೇಳಿದೆ. ಇವಾಗ ವಿ ಆರ್ ಗೋಯಿಂಗ್ ಟು ದೇರ್. ಅದು ಯಾವ ಜಾಗ, ಅದೇನು ಜಾಗ, ಅದನ್ನು ಅಲ್ಲಿ ಹೋಗ್ತಾ ಹೇಳ್ತೀನಿ, ಅಥವಾ ಹೋದ್ಮೇಲೆ ಅದನ್ನು ತೋರಿಸ್ಬಿಟ್ಟು ಹೇಳ್ತೀನಿ. ಅದಂತೂ ನಿಮಗೆ ಎಲ್ಲರಿಗೂ ಎಕ್ಸೈಟ್ ಆಗುವಂಥ ಜಾಗ, ಎಲ್ಲರಿಗೂ ಇಷ್ಟ ಆಗುವಂಥ ಜಾಗ, ಎಲ್ಲರೂ ನೋಡ್ಬೋದಾದಂಥ ಜಾಗ, ನೋಡಲೇಬೇಕಾದಂಥ ಜಾಗ. ಸೊ ಇವಾಗ ಅಲ್ಲಿಗೆ ನಾನು ಹೊರಡ್ತಾ ಇದ್ದೀನಿ. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಇದೆ ಜೈಸಲ್ಮೇರಿಂದ. ಸೊ ಲೆಟ್ ಸ್ಟಾರ್ಟ್ ಓವರ್ ದೇರ್. ಮತ್ತೆ ನಾನು ಸಿಗ್ತೀನಿ, ದಾರಿ ಮಧ್ಯೆ ಸಿಗ್ಬೋದು, ಇಲ್ಲಾಂದರೆ ಅಲ್ಲಿ ಹೋಗ್ಬಿಟ್ಟು ಸಿಗ್ಬೋದು. ಲೆಟ್ ಮಿ ಸಿ ಹೆಂಗಾಗುತ್ತೆ ಅಂತ. ಬಟ್ ಸ್ಟೇ ಟ್ಯೂನ್ಡ್, ಆ ಜಾಗಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ನಾವು ಹೋಗ್ತಿರೋ ಜಾಗ ಇದೊಂದು ಇಂಡಿಯನ್ ಹಿಸ್ಟ್ರಿ ಜಾಗ. ಇಂಡಿಯನ್ ಹಿಸ್ಟ್ರಿ ಅಂದರೆ ನಮ್ಮಪ್ಪನ ಕಾಲದ ಹಿಸ್ಟ್ರಿ, ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿ, ಇಂಡಿಯನ್ ವಾರ್ ಹಿಸ್ಟ್ರಿ. ಸೊ ವಿ ಆರ್ ಗೋಯಿಂಗ್ ಟು ಲಾಂಗೇವಾಲಾ. ಲಾಂಗೇವಾಲಾ ಅನ್ನೋದು ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಜಾಗ. ನೀವೆಲ್ಲ ಬಾರ್ಡರ್ ಫಿಲಮ್ ನೋಡಿರ್ಬೋದು. ಬಾರ್ಡರ್ ಅಂತ ಹಿಂದಿ ಫಿಲಮ್ ಇದೆ, ಆ ಬಾರ್ಡರ್ ಹಿಂದಿ ಫಿಲಮಲ್ಲಿ ಬರೋ ಜಾಗನೇ ದಿಸ್ ಲಾಂಗೇವಾಲಾ. ಸೊ ಇವಾಗ ನಾವು ಲಾಂಗೇವಾಲಾ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಅಂದರೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಹೆಂಗಿರುತ್ತೆ, ಇಂಡಿಯಾಗೋಸ್ಕರ ಹೋರಾಡಿ ಅಂದರೆ ಒಂದು ವಾರ್ ಮೆಮೋರಿಯಲ್ ಹೆಂಗಿರುತ್ತೆ, ಆ ಸೈನಿಕರಿಗೋಸ್ಕರ ಮಾಡಿರೋ ವಾರ್ ಮೆಮೋರಿಯಲ್ ಹೆಂಗಿರುತ್ತೆ, ಎಲ್ಲದನ್ನೂ ನೋಡೋಕ್ಕಂತೂ ನಾನು ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವರು ನಮಗೆ ಬರೀ ಡ್ರೈವರ್ ಅಲ್ಲ, ಈಸ್ ಬಿಕೇಮ್ ಎ ಗೈಡ್ ಟು. ಅವರು ತುಂಬ ವಿಷಯ ಹೇಳ್ತಿದ್ದಾರೆ. ಹಲೋ ಭಯ್ಯ, आपको लोंगेवाला के बारे में बहुत पता है ना? हाँ, क्या क्या पता है आपको लोंगेवाला पे? लोंगेवाला में 1972 में थोड़ा ऐसा बताना है आपको, मतलब वॉइस ज़्यादा चाहिए। वॉइस ज़्यादा चाहिए। जो 1972 में है ना, हाँ, लोंगेवाला में जो बॉर्डर फिल्म मिली थी ना, हाँ, जो आप ट्रक वगैरह देख रहे थे ना पाकिस्तान, हाँ, वो अभी भी है इधर, पाकिस्तान वाले ट्रक। ओके, वो अभी भी देखने के लिए है, फोटो वगैरह खींचने के लिए। ओके, और उससे भी अलग तोहफे वगैरह है ना, हाँ, जो भी है, पर वार म्यूजियम भी है, ओके, जो फिल्म वगैरह देखने के लिए ना। और बॉर्डर भी है, और बॉर्डर भी है जी, बॉर्डर भी है। और तनो माता का मंदिर भी वो है। मंदिर है, बड़ा मंदिर है, जो 1972 में लड़ाई हुई थी, देवी ने बचाया था उसमें। ओके, उस माता की वजह से वो आज लोग है ना, ओके, करके है ना, ओके, है ना, संसार में पढ़ ले, ओके, देवी की वजह से। ಓಕೆ. ಸೊ ಇವರು ನಮ್ಮ ನಗೇಕ್ ಖಾನ್ ಅವರು ಇಷ್ಟು ಹೇಳಿದ್ದಾರೆ. ಅಂದರೆ ಅವಾಗ ಇಂಡಿಯಾ ಪಾಕಿಸ್ತಾನ್ ವಾರ್ ಆದಾಗ ಪಾಕಿಸ್ತಾನ ಅವ್ರು ಏನು ಬಾರ್ಡರ್ ದಾಟ್ಕೊಂಡು ಅವ್ರದ್ದು ಟ್ಯಾಂಕರ್ ಬಂಕರ್ ಎಲ್ಲ ತಂದಿದ್ರಲ್ಲ, ಅದೆಲ್ಲ ಇಲ್ಲೇ ಇದೆ, ನಮ್ಮ ಇಂಡಿಯಾದಲ್ಲೇ ಇದೆ. ಒಳಗೆ ತಂದಿದ್ದನ್ನು ನಮ್ಮವ್ರ ಹೊರಗೆ ಬಿಟ್ಟಿಲ್ಲ. ಸೊ ಇವಾಗ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಈ ಜಾಗಕ್ಕೆ ಹೋಗ್ತಾ ಇರೋದಕ್ಕೆ ಮೇಯ್ನ್ ರೀಸನ್ನು ನಮ್ಮ
Mayank bro, Yeah. how excited are you? Very excited. It's my childhood dream. Ever since I saw the movie Border, Yeah. to go to Longewala. Okay. That is where they're attacked. Yeah. So our Mayank bro is telling ಅವರಿಗೆ ಚಿಕ್ಕ ವಯಸ್ಸಿಂದ ಇದು ಡ್ರೀಮ್ ಅಂತೆ. ಬಾರ್ಡರ್ ಮೂವಿ ನೋಡಿದಾಗಿಂದ ನಾನು ಬಾರ್ಡ್ರಿಗೆ ಹೋಗ್ಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. And it was 4 December 1971 or 5 December 1971, I don't remember. Yeah. First week of December they're attacked. Yeah. And they attacked with I think 2,000 men and I think 40 tanks that attacked that post. Yeah. And India had I think 150 or 200 men Yes. on the border. Yes. And they just had one recoilless rifle. Yes. Like one rocket launcher. Yes. And with that they held them the whole night. ಎಸ್. ಸೊ ಇವಾಗ ಸ್ಟೋರಿ ನಮ್ಮ ಮಯಾಂಕ್ ಬ್ರೋ ಹೇಳಿದ್ದಾರೆ. ಏನು ಅಂದರೆ ಪಾಕಿಸ್ತಾನ್ ಆರ್ಮಿಯವರು 1971 ಡಿಸೆಂಬರ್ 5th ಅನ್ಕೋತೀನಿ, 5th or 4th, ಮೇ ಬಿ ಎರಡರಲ್ಲಿ ಒಂದು ದಿನ. ಆ ದಿನ ಅವರು ಒಂದು 2,000 ಜನರ ಆರ್ಮಿ ಮತ್ತು ಒಂದಷ್ಟು ಬಂಕರ್ಗಳು, ಇದು ಟ್ಯಾಂಕರ್ಗಳ ಜೊತೆಗೆ ಇಂಡಿಯಾನ ಅಟ್ಯಾಕ್ ಮಾಡ್ತಾರೆ. ಸೊ ಅವತ್ತಿನ ದಿನ ಲಾಂಗೆವಾಲಾ ಬಾರ್ಡ್ರಲ್ಲಿ ಬರೀ 150 ಜನ ಸೋಲ್ಜರ್ಸ್ ಇರ್ತಾರೆ. ಆ್ಯಂಡ್ ಮಿನಿಮಮ್ 1 ರಾಕೆಟ್ ಲಾಂಚರ್ ಏನೋ ಇರುತ್ತೆ. ತೀರಾ ರೇರೆಸ್ಟ್, ಒಂದು ಅತಿ ಕಮ್ಮಿ ಸಪ್ಲೈಸಲ್ಲಿ ಅವ್ರು ಇರ್ತಾರೆ. ಸೊ ಅದನ್ನ ಇಟ್ಕೊಂಡ್ಬಿಟ್ಟು ನಮ್ಮವರು ಗೊತ್ತಲ್ಲ, ದೇ ಫಾಟ್ ಬ್ಯಾಕ್. ಅವ್ರ ಜಾಗನ ಉಳಿಸ್ಕೊಂಡಿದ್ದಾರೆ, ನಮ್ಮ ಜಾಗನ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ. ಅಂದರೆ ಒಳಗೆ ಬರೋಕ್ಕೆ ಬಿಟ್ಟಿಲ್ಲ, ತೀರಾ ಇದು ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಮನ್ನ. ಸೊ ಅದಕ್ಕೆ ಹೇಳೋದು, ದೇಶದ ಸೈನಿಕರು ನಮಗೋಸ್ಕರ ಏನೇನೋ ಮಾಡಿದ್ದಾರೆ. ನಾವೆಲ್ಲೋ ಕರ್ನಾಟಕದಲ್ಲಿ ಕೂತ್ಕೊಂಡು, ಎಲ್ಲೋ ಬೆಂಗಳೂರು, ಎಲ್ಲೋ ಮಂಗಳೂರು, ಈ ಥರ ಯಾವುದೋ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಸೈನಿಕರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಇವಾಗ ನಾನು ಇಲ್ಲಿ ತನಕ ಬಂದಿದ್ದೀನಿ. ಮೇ ಬಿ ನನ್ನ ಲಕ್ ಅನಿಸುತ್ತೆ. ಅವ್ರೇನು ಮಾಡಿದ್ರು ಅವರಿಗೊಂದು ಅಲ್ಲಿ ಹೋದ್ರೇ ಆ ವೈಬ್ ಸಿಗುತ್ತೆ ಅನಿಸುತ್ತೆ. ಐ ಆಮ್ ಪ್ರಿಟಿ ಮಚ್ ಎಕ್ಸೈಟೆಡ್. ನೋಡೋಣ ಅಲ್ಲಿ ಹೋದ್ಮೇಲೆ ನಂಗೆ ಏನು ಅನಿಸುತ್ತೆ ಅಂತ ಅದನ್ನು ಹೇಳ್ತೀನಿ. ನೀವು ಯಾರಾದರೂ ಈ ಕಡೆ ಬಂದರೆ, ರಾಜಸ್ಥಾನ್ ಈಸ್ ನಾಟ್ ಜಸ್ಟ್ ಅಬೌಟ್ ಫೋರ್ಟ್ಸ್, ರಾಜಸ್ಥಾನ್ ಈಸ್ ನಾಟ್ ಜಸ್ಟ್ ಅಬೌಟ್ ಡೆಸರ್ಟ್ಸ್, ಇಟ್ಸ್ ಅಬೌಟ್ ಲಾಂಗೆವಾಲಾ ಆಲ್ಸೋ. ಮರಿಬೇಡಿ, ನೀವು ಬನ್ನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಮತ್ತೆ ಹೆಂಗಿದೆ, ಏನು ಅನ್ನಿಸ್ತು ಎಲ್ಲ ಮಾತಾಡೋಣ. ಸೊ ಗೈಸ್, ಇವಾಗ ನಾವು ಲಾಂಗೆವಾಲಾದಲ್ಲಿದ್ದೀವಿ. ಎಲ್ಲಿ ಒಂದು ಬಾರ್ಡರ್ ಫೈಟ್ ಆಯಿತು, ಒಂದು ವಾರ್ ಆಯಿತು 1971. ವಿ ಆರ್ ಹಿಯರ್ ಆ್ಯಂಡ್ ವಿತ್ ದೆಮ್ ಆ್ಯಕ್ಚುಲಿ. ಯಾವಾಗಲೂ ಮೊಬೈಲ್ ಆನ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಏನಾದರೂ ಒಂದು ಮಾತು ಬರೋದು. ಇವಾಗ ಐ ಆಮ್ ನಾಟ್ ಗೆಟಿಂಗ್, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಜಾಗ ಹಂಗಿರ್ಬೋದು. ಒಳಗಡೆ ಹೋದ್ಮೇಲೆ ಏನು ಅನಿಸುತ್ತೆ ನೋಡೋಣ. ಎಲ್ಲಿ ಟಿಕೆಟ್ ತೊಗೋಬೇಕು, ಎಲ್ಲಿ ಹೋಗಬೇಕು ನೋಡ್ತೀವಿ. ಆವಾಗಲೇ ಬರ್ತಾ ಹೇಳಿದೆ 2,000 ಜನ ನಮ್ಮನ್ನು ಅಟ್ಯಾಕ್ ಮಾಡಿದ್ರು ಅಂತ. ಸಾರಿ, ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ನನ್ನ ಮಿಸ್ಟೇಕ್ ಇದೆ. 2,000 ಜನ ಅಲ್ಲ, 4,000 ಜನ ಅಟ್ಯಾಕ್ ಮಾಡಿದ್ರಂತೆ. 4,000 ಜನ ಅಟ್ಯಾಕ್ ಮಾಡಿ 150 ಜನ ನಮ್ಮ ದೇಶನ, ನಮ್ಮ ಬಾರ್ಡ್ರನ್ನ ನಮಗೋಸ್ಕರ ಉಳಿಸ್ಕೊಟ್ಟಿದ್ದಾರೆ. ಸೊ ಜೈ ಜವಾನ್. तो आप अच्छा मतलब यूँ पोस्टेड उदयपुर ओके सारे. ಸೊ ಇದೆಲ್ಲ ಅವಾಗ ಯೂಸ್ ಮಾಡಿರುವಂಥ ಗನ್ಗಳು, ಟ್ಯಾಂಕರ್ಗಳು. ಇವಾಗ ಅದಕ್ಕೆಲ್ಲ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಆವಾಗ ಯೂಸ್ ಮಾಡಿರುವಂಥ ಒಂದು ಇದು ಇಲ್ಲಿದೆ ನೋಡಿ. was inducted into Indian Army in 1968 and extensively used in 1971 war. It is one of the most robust and sturdy tanks ever produced across the world. ಸದ್ಯ ನಮ್ಮ ಪುಣ್ಯ, ಅವತ್ತಿನ ದಿನ ನಮ್ಮ ಹತ್ರ ಇದಿತ್ತು. ಅದಕ್ಕೆ ನಾವು ಇವತ್ತು ಹಿಂಗಿದ್ದೀವಿ. ಇಲ್ಲಾಂದಿದ್ರೆ ಏನೇನೋ ಆಗಿರೋದು. ಇದು ಇಂಡೋ ಪಾಕ್ ವಾರ್ 1965 ಯಾರ್ಯಾರಿದ್ದರು, ಯಾರ್ಯಾರಿಗೆ ಏನೇನು ಆಯಿತು ಅಂದರೆ ಅದನ್ನೆಲ್ಲ ಇದೆ ಇದರಲ್ಲಿ ನೋಡ್ಬೋದು. ಇಷ್ಟು ಜನ ನಮಗೋಸ್ಕರ ಹೋರಾಟ ಮಾಡಿದ್ದಾರೆ. ಇಷ್ಟು ಜನ ಒಂದು ಇದರಲ್ಲಿದ್ದಾರೆ. 12 ಜಾಟ್ ಇದು ಗುರು. ಲಿಟ್ರಲಿ ಇಲ್ಲಿ ನೀನು ಬಂದು ವ್ಲಾಗ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂದರೆ ಮಾತು ಬರೋಲ್ಲ ಗುರು.
ಸಖತ್ತು ಒಂಥರ ನನಗೊಂಥರ ಏನೋ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಆ ಥರ ಇದೆ. ಇಲ್ಲಿ ಮೇಲೆ ನೋಡಿದ್ರೆ ನೋಡಿ, ಇದೆಲ್ಲ ಮಿಲ್ಟ್ರಿ ಫ್ಲ್ಯಾಗ್ಗಳು, ನಮ್ಮ ಎಲ್ಲ ಸೈನಿಕರುಗಳ ಹೆಸರು ನೋಡಿ. ಸೇಮ್ ಡೇ ಏರ್ ರೈಡ್ 5th ಡಿಸೆಂಬರ್ ಮಾರ್ನಿಂಗ್ ಆಗುತ್ತೆ. ಪಾಕಿಸ್ತಾನಿ ಟ್ಯಾಂಕರ್ಸ್ನ ಅವರು ಕ್ರ್ಯಾಶ್ ಮಾಡ್ತಾರೆ, ಇಂಡಿಯನ್ ಏರ್ಫೋರ್ಸ್ ಅವರು. ಸೊ ದಿಸ್ ಈಸ್ ಅದ್ರದ್ದೊಂದು ಪಿಕ್ಚರ್ ಡಿಪಿಕ್ಟ್ ಮಾಡಿದ್ದಾರೆ. ಇದು ಸೇಫ್ ಗಾರ್ಡಿಂಗ್ ದ ಬಾರ್ಡರ್ಸ್. ನಮ್ಮವರು ಬಾರ್ಡರ್ನ ಸೇಫ್ ಮಾಡೋಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪಿಕ್ಚರ್ ಮಾಡಿದ್ದಾರೆ. ಇದಂತೂ ತುಂಬ ಹೆಂಗೆ ಹೇಳೋದು, ಒಂಥರ ಭಯಂಕರ. ಒಂದು ಮಾತು ಹೇಳಬೇಕು, ಎಲ್ಲೋ ಕೂತ್ಕೊಂಡು ಏನೋ ಮಾಡ್ತಿರ್ತೀವಿ, ಆರಾಮಾಗಿರ್ತೀವಿ. ನಾವು ಆರಾಮಾಗಿದ್ದೀವಿ ಅಂದರೆ ಈ ಜಾಗ ಒಂದು ಕಾರಣ. ಸೊ ನಾನು ಹೇಳೋದು ಇಷ್ಟೇ, ಎಲ್ಲೋ ಕೂತ್ಕೊಂಡು ಪಕ್ಕದ ದೇಶಕ್ಕೆ ಜೈ ಅನ್ನೋರಿಗೆ, ಪಕ್ಕದ ದೇಶದ ಜಿಂದಾಬಾದ್ ಅನ್ನೋರಿಗೆ ನಾವೇ ಬಸ್ ಟಿಕೆಟ್ ಹಾಕಿ ಇಲ್ಲಿ ಕಳಿಸ್ಕೊಡ್ಬೇಕು, ಹೋಗಿ ಬರ್ರೋ ಒಂದು ಸಲ ಅಂತ. ಆವಾಗ ಅರ್ಥ ಆಗುತ್ತೆ. ಎಷ್ಟು ಜನರು ಪ್ರಾಣ ಹೋಗಿದೆ ನೋಡಿ. 2 ದಿನ ರಾತ್ರಿ ಒಳಗೆ, ಅಂದರೆ ಒಂದು ರಾತ್ರಿ ಕಳೆದು ಒಂದು ಬೆಳಗ್ಗೆ ಆಗೋದ್ರೊಳಗೆ ಎಷ್ಟು ಜನರು ಪ್ರಾಣ ಹೋಗಿದೆ. ಯಾಕೆ ಹೋಗಿದೆ? ನಮ್ಮನ್ನು ಉಳ್ಸೋಕೆ ಹೋಗಿದೆ. ಹೌದು, ನಾವು ಅವಾಗ ಹುಟ್ಟಿರಲಿಲ್ಲ, ಹುಟ್ಟಿದ್ದೀವಿ ಅಂದರೆ ಇದೇ ಕಾರಣ ಇರ್ಬೋದು. ವಿ ಹ್ಯಾವ್ ಟು ರೆಸ್ಪೆಕ್ಟ್. ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವರೇನು ಅನ್ನೋ ಥರ ನಮಗೇನಾದರೂ ಮನಸ್ಥಿತಿ ಇದ್ದರೆ ಅದನ್ನು ದಯವಿಟ್ಟು ಬಿಡಿ. ಅವ್ರು ನಮಗೋಸ್ಕರ ಏನೇನೇನೇನೋ ಮಾಡ್ತಿದ್ದಾರೆ. ಅವ್ರ ಮನೆ ಬಿಟ್ಟು ಬಂದಿದ್ದಾರೆ, ಅವ್ರ ಫ್ಯಾಮಿಲಿಗಳು ಬಿಟ್ಟು ಬಂದಿದ್ದಾರೆ, ಎಷ್ಟೋ ಜನ ಅವ್ರಿಗೆ ಪುಟ್ಟ ಮಕ್ಕಳು ಬಿಟ್ಟು ಬಂದಿರ್ತಾರೆ, ಎಷ್ಟೋ ಜನ ಅವ್ರಿಗೆ ಹೇಳ್ಕೊಳಕ್ಕಾಗದೇ ಇರೋ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಒಳಗಿರ್ತಾರೆ. ಅದೆಲ್ಲದನ್ನು ಬಿಟ್ಟು ಅವರೆಲ್ಲರದ್ದು ಒಂದೇ ಜವಾಬ್ದಾರಿ, ನಮ್ಮನ್ನು ಕಾಪಾಡಬೇಕು ಅಂತ. ಸೊ ಗೈಸ್, ಇವಾಗ ಯುದ್ಧ ಸ್ಥಳ ಒಳಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಒಂದೊಂದೇ ಇದೆ ನೋಡಿ. ದಿಸ್ ಇಸ್ ದ ಜೀಪ್, ಬಂಕರ್ ಜೀಪ್. ಇದು ಆವಾಗ ಯೂಸ್ ಮಾಡಿದ್ದು, 1971 ವಾರಲ್ಲಿ ಯೂಸ್ ಮಾಡಿರೋ ಜೀಪ್ ಇದು. ಸೊ ಇಲ್ಲಿರೋದೆಲ್ಲ ಅವಾಗ ಯೂಸ್ ಮಾಡಿರುವಂಥ ಒಂದಷ್ಟು ವಿಷಯಗಳನ್ನೇ ಇಟ್ಕೊಂಡು ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ದಿಸ್ ಇಸ್ ಎ ವಾರ್ ಮ್ಯೂಸಿಯಂ. ಇಲ್ಲಿಗೆ ಬರಬೇಕಾದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕ್ಯಾಶ್ ಪೇಮೆಂಟ್ ನಡೆಯಲ್ಲ. ಇದೊಂದು ಲಾಂಛನದ ಪ್ರಕಾರ ಸುತ್ತ ಎಲ್ಲ ನಮ್ಮ ಹೀರೋಸ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವರಿಗಿಂತ ದೊಡ್ಡವರು ಗುರು ಇವರು. ಇವರಿಗೆಲ್ಲ ಗುಡಿ ಕಟ್ಟಿದ್ರು ತಪ್ಪಿಲ್ಲ ಅಂತ ಹೇಳ್ಬೋದು. ದೇವರಿಗಿಂತ ದೊಡ್ಡವರು ನಿಜವಾಗ್ಲೂ. ಇಲ್ಲಿದೆ ನೋಡಿ ಇನ್ನೊಂದು ಪಾಕಿಸ್ತಾನಿ ಟ್ಯಾಂಕರ್. ಮೇಲ್ಗಡೆ ನಮ್ಮ ಮಿಲ್ಟ್ರಿ ಫ್ಲ್ಯಾಗ್ ಹಾರ್ತಾ ಇದೆ. ಎಸ್, ಡೆಸ್ಟ್ರಾಯ್ಡ್ ಪಾಕಿಸ್ತಾನಿ T-59 ಟ್ಯಾಂಕ್. ದಿಸ್ ಟ್ಯಾಂಕ್ ಬಿಲಾಂಗ್ಸ್ ಟು 22 cavalry of Pakistan Army. It is one of the 37 tanks destroyed in battlefield. 37 ಟ್ಯಾಂಕರ್ನ ಬ್ಲಾಸ್ಟ್ ಇದು ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. 37ರಲ್ಲಿ ಇದು ಒಂದು. ಸೊ ನೋಡಿ, ದಿಸ್ ಇಸ್ ಹೌ ಪೀಪಲ್ ಅಟ್ಯಾಕ್ಡ್ ಅಸ್. ಆ್ಯಂಡ್ ನಮ್ಮನ್ನು ಅಟ್ಯಾಕ್ ಮಾಡಿದವ್ರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ನಮ್ಮವ್ರಿಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ವಾಟ್ ಅವರ್ ಸೋಲ್ಜರ್ಸ್ ಆರ್. ಅಲ್ಲಿದೆ ಇಲ್ಲ. ಓಕೆ, ಇಲ್ಲಿ ಪೂರ್ತಿ ಯುದ್ಧದ್ದು ಇದಿದೆ. ನಾನು ಬೇಕಾದ್ರೆ ಇದ್ರದ್ದೊಂದು ಇದನ್ನು ಶೇರ್ ಮಾಡ್ತೀನಿ, ನೀವು ಪಾಸ್ ಮಾಡ್ಕೊಂಡು ನೋಡ್ಬೋದು. ಇದು ತುಂಬ ಒಂಥರ ಭಯಂಕರ, ಒಂಥರ ಗೂಸ್ ಬಂಪ್ಸ್ ಬರೋವಂಥ ಜಾಗಗಳು ಗುರು ಇವೆಲ್ಲ. ಈ ಜಾಗದಲ್ಲಿ ಯುದ್ಧ ನಡೆದಿದೆ, ಈ ಜಾಗದಲ್ಲಿ ಎಷ್ಟೋ ಪ್ರಾಣಗಳು ಹೋಗಿದೆ, ಈ ಜಾಗದಲ್ಲಿ ನಮಗೊಂದು ಜಯ ಸಿಕ್ಕಿದೆ. ಈ ಜಾಗನ ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡಿ. ಅಲ್ಲೇ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ದಟ್ ವಾಸ್ ದ ಬಂಕರ್. ಅಂದರೆ ಅಲ್ಲಿಂದ ಅಟ್ಯಾಕ್ ಆಗಿರೋದು. ಅಲ್ಲಿಂದ ಬಂದು ಈ ಜಾಗದಲ್ಲಿ ನಮ್ಮವರು ನಮಗೋಸ್ಕರ ಹೋರಾಟ ಮಾಡಿದ್ದಾರೆ.
ತುಂಬ ಖುಷಿಯಾಗುತ್ತೆ. ಈ ಜಾಗಕ್ಕೆ ನಾನು ಬಂದಿದ್ದೀನಿ ಅನ್ನೋದು ನಂಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ಹೇಳಬೇಕು, ಬೇಜಾರಲ್ಲೇ ಹೇಳ್ತೀನಿ. ಈ ಥರ ಜಾಗಕ್ಕೆ ಬಂದಾಗ ವಿ ಶುಡ್ ಹ್ಯಾವ್ ಸಮ್ ರೆಸ್ಪೆಕ್ಟ್ ಅಂತ ನಂಗೆ ಅನಿಸುತ್ತೆ. ಅಂದರೆ ನಮ್ಮ ಮನ್ಸೊಳಗೆ ಆ ರೆಸ್ಪೆಕ್ಟ್ ಇರಬೇಕು. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ರೀಲ್ಸ್ ಮಾಡ್ಕೊ, ಸುಮ್ಮನೆ ಏನೇನು ಪೋಸ್ಟ್ ಕೊಟ್ಕೊಂಡು ಫೋಟೋ ತೆಗೊಂತ ಇದ್ದಾರೆ ಅಂದರೆ ನಾನು ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಅಂದರೆ ಅವರಿಗೆ ಏನೋ ಅವ್ರಿಗೆ ಕೆಲವೊಂದಂತೂ ಮಕ್ಳ ಥರ ಬಂದಿದ್ದಾರೆ ಇಲ್ಲಿಗೆ. ಅದೇನು ಅಪ್ಪ ಅಮ್ಮ ಮಕ್ಕಳನ್ನ ಸುಮ್ಮನೆ ಏನೋ ತೋರಿಸ್ತೀವಿ ಅಂತ ಕರ್ಕೊಂಬರ್ಬೇಡಿ ಪ್ಲೀಸ್. ಇಲ್ಲಿ ಏನಾಯಿತು, ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ನಡೆದಿತ್ತು ಅದ್ರ ಬಗ್ಗೆ ಹೇಳ್ಬಿಟ್ಟು ಕರ್ಕೊಂಬನ್ನಿ. ಯಾಕಂದರೆ ಈ ಮಕ್ಕಳು ಅವ್ರ ಪಾಡಿಗೆ ಅವರು ಪಾರ್ಕ್ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ, ಪಾರ್ಕಲ್ಲಿ ಆಟಾಡ್ದಂಗೆ ಆಟಾಡ್ತಾರೆ. ಇಲ್ಲಿ ಹೋಗ್ತಾ ಇರೋರಲ್ಲಿ 50% ಜನ ದೇ ಆರ್ ಹಿಯರ್ ಫಾರ್ ಫೋಟೋಸ್ ತಗೊಳ್ಳೋದ್ರಿಂದ ಅಂಥ ಇದೇನು ಬರೋಲ್ಲ. ನೀವು ಫೋಟೋ ತಗೊಳ್ಳೋಕೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಬಟ್ ಈ ಜಾಗದ ಮೇಲಿರೋ ರೆಸ್ಪೆಕ್ಟ್ ಅದು ಒಳಗಿಂದ ಬರಬೇಕು. ಸೊ ಹ್ಯಾವ್ ಸಮ್ ರೆಸ್ಪೆಕ್ಟ್ ಗೈಸ್. ಎಲ್ರಿಗೂ ಈ ಥರ ಒಂದು ಚಾನ್ಸ್ ಸಿಗಲ್ಲ ಅಂತ ಹೇಳ್ಬೋದು. ಸೊ ಗೈಸ್, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಬಾರ್ಡರ್ ಕಡೆ. ಬಟ್ ಈ ಜಾಗದಲ್ಲಿ ಒಬ್ಬರು ಮಿಲ್ಟ್ರಿಯವರು ಇಲ್ಲಿ ನಡೆದಿದ್ದ ಕಥೆನ ಹೇಳ್ತಿದ್ರು. ಆ ಕತೆ ಕೇಳ್ಬೇಕಾದ್ರೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಮೀನ್ಸ್ ತುಂಬ ಇಂಟ್ರೆಸ್ಟಲ್ಲಿ ಕೇಳ್ತಿದ್ದೆ ಆ ಕಥೆನ. ಅವ್ರು ಹೇಳಿದರು, ಡಿಸೆಂಬರ್ 4ನೇ ತಾರೀಕು ರಾತ್ರಿ 1971 ತೀರಾ ಒಂದು ದೊಡ್ಡ ಟೀಮ್ ಇಟ್ಕೊಂಡ್ಬಿಟ್ಟು, ಅದೇ ಹೇಳಿದ್ನಲ್ಲ, ಅದೆಷ್ಟೋ ಜನ ಸೈನಿಕರನ್ನ ಇಟ್ಕೊಂಡ್ಬಿಟ್ಟು ಪಾಕಿಸ್ತಾನವರು ನಮ್ಮೊಳಗೆ ಎಂಟ್ರ್ ಆಗ್ತಾರೆ. ಬಾರ್ಡ್ರ್ ದಾಟಿ ಇಷ್ಟು ದೂರ ಬಂದುಬಿಟ್ಟಿದ್ದಾರೆ ಅವರು. ವಿಷಯ ಗೊತ್ತಾಗ್ತಿದ್ದಂಗೆ ಇಲ್ಲಿ ಇದ್ದಂಥ ಮೇಜರು, ಅವ್ರ ಜೊತೆ ಇದ್ದಂಥ 120 ಜನ ಸೈನಿಕರು ಮತ್ತು ಇಲ್ಲಿದ್ದ ಆ ಕ್ಯಾಪ್ಟನ್ನು ಸೇರಿಬಿಟ್ಟು ಅವ್ರನ್ನ ಹೊಡೆದು ವಾಪಸ್ ಕಳಿಸ್ತಿದ್ದಂಗೆ ವಿಷಯ ಗೌರ್ಮೆಂಟಿಗೆ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನವರು ಆ ಕಡೆಯಿಂದ ವೈಟ್ ಬಾವುಟ ಹಾರಿಸ್ಬಿಡ್ತಾರೆ. ವೈಟ್ ಬಾವುಟ ಹಾರಿಸ್ಬಿಟ್ಟು ಆಮೇಲೆ ಹೇಳ್ತಾರೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ದು ಯಾವ ಗಾಡಿನೂ ಅಲ್ಲಿಲ್ಲ, ನಮ್ದು ಯಾವ ಬಂಕರ್ಸು ಅಲ್ಲಿಲ್ಲ, ನಮ್ಮವ್ರು ಯಾರೂ ಸತ್ತೇ ಇಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ಸ್ನ ಕೊಡ್ತಾರೆ. ಬಟ್ ಇಲ್ಲಿ ನಡೆದಿರೋ ಕಥೆ ಅಂತೂ ಸುಳ್ಳಾಗಲ್ಲ. ಆಮೇಲೆ ಅವಾಗ ಇಂದಿರಾ ಗಾಂಧಿ ಅವ್ರ ಕಾಲ, ಅವರು ಇದಕ್ಕೆ ಸರಿಯಾಗಿ ಉತ್ತರ ಕೊಡಲೇಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡ್ತಿರ್ತಾರೆ. ಸೊ ದಟ್ ಈಸ್ ದ ಹಿಸ್ಟ್ರಿ. ಅದಾದಮೇಲೆ ಅಂದರೆ ನನಗೆ ಅರ್ಥ ಆಗಿರೋ ಅರ್ಧಂಬರ್ಧ ಹಿಂದಿಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಾನು ಹೇಳ್ತಿರೋದ್ರಲ್ಲಿ ಸ್ವಲ್ಪ ಅವ್ರು ಹೇಳಿರೋ ಕಥೆನ ಹೇಳ್ತಿರೋದು. ಅವ್ರು ಒಂದು ಮಾತು ಹೇಳಿದ್ರು, ಅವತ್ತಿನ ದಿನ ರಾತ್ರಿ ಏನಾದರೂ ಆ ಮೇಜರು ಮತ್ತು ಆ 120 ಜನ ಸೈನಿಕರು, ಗುರು ನಾವು ಇಷ್ಟೇ ಜನ ಇರೋದು, ನಾವೇನು ಮಾಡೋಕ್ಕಾಗುತ್ತೆ ಅಂತ ಕೈ ಎತ್ಬಿಟ್ಟಿದ್ರೆ, ಅವ್ರು ಇದೇ ಮಾತು ಹೇಳಿದ್ರು, ಬೆಳಗ್ಗೆ ತಿಂಡಿನ ಇಲ್ಲೇ ರಾಮ್ಗಢಲ್ಲಿ ಮಾಡ್ತಿದ್ರು, ಮಧ್ಯಾಹ್ನದ ಊಟನ ಜೈಸಲ್ಮೇರಲ್ಲಿ ಮಾಡ್ತಿದ್ರು, ರಾತ್ರಿ ಊಟನ ಜೋಧ್ಪುರಲ್ಲಿ ಮಾಡ್ತಿದ್ರು ಪಾಕಿಸ್ತಾನ ಆರ್ಮಿಯವರು. ಆದರೆ ನಮ್ಮವ್ರು ಅದಕ್ಕೆ ಬಿಟ್ಕೊಟ್ಟಿಲ್ಲ ಅಂತ. ಇಮ್ಯಾಜಿನ್, ಇಲ್ಲಿಂದ ಜೈಸಲ್ಮೇರ್ 100 ಕಿಲೋಮೀಟ್ರ್ ಇದೆ. 100 ಕಿಲೋಮೀಟ್ರ್ ಒಳಗೆ ಬಂದು ಅವ್ರು ಮಧ್ಯಾಹ್ನದ ಊಟ ಮಾಡಿಬಿಟ್ಟಿದ್ರೆ ನಮ್ಮ ದೇಶದೊಳಗೆ ಪಾಕಿಸ್ತಾನವ್ರು ಇರ್ತಿದ್ರು. ಜೋಧ್ಪುರಲ್ಲಿ ಅವ್ರು ಇದ್ದಿದ್ರೆ ನಮ್ಮ ದೇಶದೊಳಗೆ ಪಾಕಿಸ್ತಾನವ್ರು ರಾತ್ರಿ ಊಟ ಮಾಡಿರ್ತಿದ್ರು. ಅದಾದಮೇಲೆ ಒಂದು ಮಾತು ಹೇಳಿದ್ರು, ಅವ್ರು ಜೋಧ್ಪುರಿಗೆ ಬಂದಿದ್ದರೆ ಡೆಲ್ಲಿ ಹೋಗೋದು ಕಷ್ಟ ಆಗ್ತಿರ್ಲಿಲ್ಲ, ಮಹಾರಾಷ್ಟ್ರ ಹೋಗೋದು ಕಷ್ಟ ಆಗ್ತಿರ್ಲಿಲ್ಲ, ಅವ್ರು ಎಲ್ಲಿ ಹೋಗಬೇಕು ಅಂದ್ಕೊಂಡ್ರು ಅಲ್ಲಿಗೆ ಆರಾಮಾಗಿ ಹೋಗ್ಬಿಡ್ತಿದ್ರು ಅಂತ. ಅವ್ರು ಹೋಗದೆ ಅವ್ರನ್ನ ತಡೆದು ಇಷ್ಟು ಜನ ಬಲಿದಾನ ಮಾಡಿ, ಇಷ್ಟು ಜನ ನಾವಿವತ್ತು ಈ ವ್ಲಾಗ್ ಮಾಡೋಷ್ಟು ನಮ್ಮನ್ನು ಬದುಕಿಸಿದ್ದಾರೆ, ನಮ್ಮನ್ನು ಇಟ್ಕೊಂಡಿದ್ದಾರೆ, ನಮ್ಮ ದೇಶನ ನಮ್ಮನ್ನು ಕಾಪಾಡಿದ್ದಾರೆ ಅಂದರೆ ನಾವು ಅವ್ರಿಗೆ ಎಷ್ಟು ಸಲ್ಯೂಟ್ ಹೊಡೆದ್ರು ಕಮ್ಮಿನೇ, ಎಷ್ಟು ಪ್ರೀತಿ ತೋರಿಸಿದ್ರು ಕಮ್ಮಿನೇ, ಎಷ್ಟು ಭಕ್ತಿ ತೋರಿಸಿದ್ರು ಕಮ್ಮಿನೇ. ನನ್ನ ಪ್ರಕಾರ ಈ ಸೋಲ್ಜರ್ಗಳ ಮೇಲೆ ಇರಬೇಕಾಗಿರೋದು ಪ್ರೀತಿನೂ ಅಲ್ಲ, ವಾತ್ಸಲ್ಯನೂ ಅಲ್ಲ, ಭಕ್ತಿ. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಅವರು ದೇವರಿಗಿಂತ ದೊಡ್ಡವರು. ಸೊ ಇಲ್ಲಿಂದ ಬಾರ್ಡರ್ಗೆ ಹೋಗ್ತಾ ಇದ್ದೀನಿ, ನಮ್ಮ ಕಾರ್ ಹೊರಟಿದೆ. ಲೆಟ್ಸ್ ಮೀಟ್ ಇನ್ ದ ಬಾರ್ಡರ್. ಸಿಗೋಣ. ಬಾರ್ಡ್ರಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಿಟ್ಟರೆ ಮಾಡ್ತೀನಿ, ಇಲ್ಲಾಂದರೆ ನೋಡ್ಕೊಂಬಂದು ಹೆಂಗಿತ್ತು ಅಂತ ಹೇಳ್ತೀನಿ.